ಪ್ರಥಮ ಚುಂಬನಂ ದಂತಭಂಗಂ ಯಾವಾಗಲೂ ನಂದು, ನನಗೇ ಕಳೆದು ಬಿಟ್ಟಿದ್ದೀರಿ. ಆದರೆ ಇಷ್ಟಂತೂ ಸತ್ಯ, ಯಾವುದಾದ್ರೂ ಒಂದು ಬಹಳ ಆತ್ಮೀಯವಾಗುವಂತಹ ಒಂದು ಪಾತ್ರ ಸಿಕ್ಕಾಗ ಆ ಪಾತ್ರದ ಜೊತೆಯಲ್ಲಿ ಬೆಳೆಯುವಂತಹ ಇಡೀ ಕಥಾ ಸ್ವರೂಪ ಇದೆಯಲ್ಲ, ಅದು ಯಾವಾಗಲೂ ಮನಸ್ಸನ್ನು ಕಾಡ್ತಾ ಇರ್ತದೆ. ಅಂತಹ ಕಾಡುವ ಸಿನಿಮಾಗಳ ಪಟ್ಟಿಗೆ ನಮ್ಮ ಏಳುಮಲೆ ಸೇರುತ್ತೆ ಅನ್ನೋದೇ ನನ್ನ ನಿಜವಾದ ನಂಬಿಕೆ. ಯಾವಾಗಲೂ ಒಂದು ಸಿನಿಮಾ ಕಾಡಬೇಕು, ಮನಸ್ಸಿಗೆ ಹೃದಯಕ್ಕೆ ಹತ್ತಿರವಾಗಬೇಕು. ಆ ಎರಡು ಮುದ್ದು ಮುಖಗಳನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ಬೋದು ಅದರ ಹಿಂದೆ ಯಾವ ರೀತಿಯ ಒಂದು ಪ್ರೀತಿಯ ಅನುಬಂಧ ಇದೆ ಅಂತ. ಆದರೆ ಅದೆಲ್ಲಕ್ಕೂ ಕೊಡುವಂತಹ ವಿವಿಧ ಸ್ವರೂಪದ ಟ್ವಿಸ್ಟ್ ಅಂತ ಏನು ಕರಿತೀರಿ ನೀವು, ಅದು ಇಡೀ ಕಥೆಯಲ್ಲಿದೆ. ಹಾಗಾಗಿ ನನಗೆ ಆ ಪಾತ್ರವನ್ನು ದೊರಕಿಸಿಕೊಟ್ಟ ಪುನೀತ್ ರಂಗಸ್ವಾಮಿ, ನಾನು ರಂಗಸ್ವಾಮಿ ಅಂತಲೇ ಕರೆಯೋದು. ಯಾಕಲ್ಲ ಏನಪ್ಪ ಎಲ್ಲಿದೆಯಾ ಕಣ, ಇಲ್ಲಿದೆಯಾನ, ನಮ್ಮ ಕಾಡಿನವನು. ಅಣ್ಣವ್ರು ಯಾವಾಗಲೂ ಹೇಳೋ ಹಾಗೆ ನಮ್ಮ ಕಾಡು ಅಂದರೆ ಚಾಮರಾಜನಗರ, ಕೊಳ್ಳೇಗಾಲ, ಸುತ್ತಮುತ್ತ ಎಲ್ಲ ಸೇರಿ. ಕತೆ ಕೂಡ ಆ ರೀತಿಯಲ್ಲೇ ಇದೆ. ಹಾಗಾಗಿ ಅಲ್ಲಿಯ ಭಾಷೆ, ಆ ಭಾಷೆಯ ಒಟ್ಟಿಗೆ ಒಂದು ಹೊಸ ಹಾದಿಯನ್ನು ತುಳಿಯೋದಕ್ಕೆ ಹೊರಟಿರುವಂತಹ ಇಡೀ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಪ್ರತಿಯೊಬ್ಬರು, ಇವತ್ತು ನನ್ನ ಕ್ಯಾಮ್ರಾಮನ್ ಮಿಸ್ ಆಗಿಬಿಟ್ಟಿದ್ದಾನೆ ಅಲ್ವಣ್ಣ, ಹಾಗೆ ನನ್ನ ಬಾಸ್ ಮಿಸ್ ಆಗಿಬಿಟ್ಟಿದ್ದಾರೆ ಕಿಶೋರ್. ಅವ್ರು ನನ್ನ ಇನ್ಸ್ಪೆಕ್ಟ್ರು, ನನ್ನ ಕ್ಯಾಮ್ರಾಮನ್ನು ಅದ್ವೈತ. ಒಂದೊಂದು ಫ್ರೇಮು ಕೂಡ. ಆಮೇಲೆ ಇನ್ನೊಂದು ಇದರ ಬಹಳ ಅದ್ಭುತವಾದಂಥ ಪರಿಕಲ್ಪನೆಯನ್ನು ನೀವು ಕಂಡಿದ್ದೀರಿ. ನಾವೆಲ್ಲ ಸುಮಾರು ರಾತ್ರಿಗಳನ್ನೇ ನಿರಂತರವಾಗಿ ಚಿತ್ರೀಕರಿಸಿದ್ವಿ. ಇಡೀ ಕತೆ ರಾತ್ರಿಯಲ್ಲಿ ಆಗ್ತಾ ಹೋಗುತ್ತೆ, ಕೆಲವೇ ದೃಷ್ಟಿಗಳು ಮಾತ್ರ ಬೆಳಗಿನ ಸಮಯದಲ್ಲಾಗುತ್ತೆ. ಆ ಇಡೀ ಚಿತ್ರವನ್ನು ರಾತ್ರಿಯಲ್ಲಿ ಕಟ್ಟಿಕೊಡುವಂತಹ ಒಂದು ಪ್ರಯೋಗ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಯಾವುದೇ ಪ್ರಯೋಗ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಬೇಕಾದಂತಹ ಪ್ರಯೋಗ, ಅಂತಹ ಅದ್ಭುತವಾದ ಪ್ರಯೋಗ ಇದಾಗಲಿದೆ ಅನ್ನುವಂತಹ ನಂಬಿಕೆ ನನಗಿದೆ. ಎಲ್ರಿಗೂ ಶುಭವಾಗಲಿ. ಭಾಳ ಮುಖ್ಯವಾಗಿ ತರುಣ್, ಸುಧೀರ್, ನಿನಗೆ ನಿಜವಾಗಿಯೂ ಕೂಡ ನಿನ್ನ ಈ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ಹಾಗೆಯೇ ಪುನೀತ್, ಒಂದು ಕಥೆಯನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋದು, ನಂಬಿಕೆಯಿಂದ ಹಿಡ್ಕೊಳ್ಳೋದು, ಇದೇ ಬೇಕು ಅಂತ ಅದನ್ನು ಹಠ ತೊಟ್ಟು ಮಾಡೋದಿದೆಯಲ್ಲ, ಅದು ಆ ರಾತ್ರಿಗಳನ್ನು ನಿದ್ದೆಗೆಟ್ಟು ಕಳೆಯೋದಿದೆಯಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.